ವೆಲ್ಕಮ್ ಬ್ಯಾಕ್ ಟು ಧಾನ್ಯಭೂಮಿ ಯೂಟ್ಯೂಬ್ ಚಾನಲ್. ಸೊ ಇವಾಗ ನಾನು ಮಾಡ್ತಿರೋಂಥ ರೆಸಿಪಿ ಬಂದುಬಿಟ್ಟು ವೆಜ್ ಸ್ಯಾಂಡ್ವಿಚ್. ಸೊ ಇದರಲ್ಲಿ ನಾನು ಯಾವುದೇ ರೀತಿಯಾದಂಥ ತರಕಾರಿನ ಬೇಯಿಸಲ್ಲ, ಏನು ಮಾಡಲ್ಲ, ಬರೀ ಹಸಿ ತರಕಾರಿ. ನಿಮ್ಗೆ ಯಾವ ರೀತಿಯಾದಂಥ ತರಕಾರಿಗಳು ಇಷ್ಟ ಅನ್ನಲ್ಲ ಅದೆಲ್ಲ ರೀತಿಯಾದಂಥ ತರಕಾರಿಗಳನ್ನ ಹೆಚ್ಚಾಕೋಬೋದು. ನಾನು ಯೂಸ್ ಮಾಡ್ತಿರೋಂಥದ್ದು ಕ್ಯಾಪ್ಸಿಕಮ್ಮು, ಕುಕ್ಕುಂಬರು, ಮೆಣಸಿಕಾಯಿ, ಆಮೇಲೆ ಕ್ಯಾರೆಟ್ ಯೂಸ್ ಮಾಡ್ತಾಯಿದ್ದೀನಿ, ಆಮೇಲೆ ಟೊಮ್ಯಾಟೊ ಯೂಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಹುಳಿ ಇರಲಿ ಅಂತ ಹೇಳಿಬಿಟ್ಟು, ಆಮೇಲೆ ಸೌತೆಕಾಯಿ. ಇದು ನಾಲ್ಕನ್ನು ಕೂಡ ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ವೆಜ್ ಮಯೋನೀಸ್ ಅಂತ ಹೇಳ್ಬಿಟ್ಟು ಸಿಗುತ್ತೆ, ಅದನ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಯೋನೀಸ್ನ ಒಂದು 3-4 ಟೇಬಲ್ ಸ್ಪೂನ್ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಮೇಲೆ ಇದನ್ನೆಲ್ಲನೂ ಕೂಡ ಮಿಕ್ಸ್ ಮಾಡ್ಕೊಂಡು ಇದನ್ನ ಸೈಡಿಗೆ ಎತ್ತಿಬೇಕು. ಇದ್ರ ಜೊತೆಗಿನ ಗ್ರೀನ್ ಚಟ್ನಿ ಕೂಡ ಮಾಡ್ಕೋಬೇಕು. ಗ್ರೀನ್ ಚಟ್ನಿ ಮಾಡೋ ರೆಸಿಪಿನ ಆಲ್ರೆಡಿ ತೋರಿಸಿದ್ದೀನಿ ನಾನು, ಬಟ್ ಇನ್ನೊಂದು ಸಲ ಹೇಳ್ತೀನಿ. ಗ್ರೀನ್ ಚಟ್ನಿಗೆ ನಾನು ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಉಪ್ಪು ಇದು ಮೂರೂ ಕೂಡ ಮಿಕ್ಸಿ, ಆಮೇಲೆ ಕೊತ್ತಂಬರಿ, ಇದು 4 ಕೂಡ ಸೇರಿಸ್ಬಿಟ್ಟು ಮಿಕ್ಸಿ ಮಾಡಿಟ್ಕೊಂಡಿರೋಂಥದ್ದಿದೆ. ಸೊ ನಾನಿಲ್ಲಿ ಬ್ರೆಡ್ಡನ್ನು ಸೈಡ್ಸಿಗೆ ಏನೂ ತೆಗ್ದಿಲ್ಲ. ಸೊ ಸೇಮ್ ಆ್ಯಸ್ ಇಟ್ ಈಸ್ ಹಾಗೆ ಇಟ್ಟಿದ್ದೀನಿ. ಮೇಲ್ಗಡೆ ಗ್ರೀನ್ ಚಟ್ನಿನ ಹಾಕ್ತಿದ್ದೀನಿ, ಅದ್ರ ಮೇಲ್ಗಡೆಗೆ ಇದು ನಾವು ರೆಡಿ ಮಾಡಿ ಇಟ್ಕೊಂಡಿರೋಂಥ ವೆಜ್ಜೀಸ್ನ ಹಾಕಿಬಿಟ್ಟು ಸೊ ಸೆಂಟ್ರಲ್ಲಿ ಒಂದು ಚೂರು ಕಟ್ ಮಾಡಿಬಿಟ್ಟು ಹಾಗೆ ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ನನಗೂ ಕೂಡ ಗೊತ್ತಿರಲಿಲ್ಲ ಇಷ್ಟೊಂದು ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು. ನಾನು ಕೂಡ ಮಾಡಿದ್ದು ಫಸ್ಟ್ ಟೈಮು. ಬಟ್ ವಿತೌಟ್ ಗ್ರೀನ್ ಚಟ್ನಿ ಅದು ಟೇಸ್ಟ್ ಅಂತ ಹೇಳಿ ಅನಿಸಲ್ಲ. ಗ್ರೀನ್ ಚಟ್ನಿ ಜೊತೆಗಾದರೆ ಸ್ವೀಟು ಪ್ಲಸ್ ಖಾರ ಎರಡೂ ಮಿಕ್ಸ್ ಆಗಿಬಿಟ್ಟು ತುಂಬ ಚೆನ್ನಾಗಿರುತ್ತೆ. ಸೊ ಇನ್ಸ್ಟಂಟಾಗಿ ಮಕ್ಕಳಿಗೆ ಲಂಚ್ ಬಾಕ್ಸಿಗಾಗಿರ್ಬೋದು, ಈ ಥರದ್ದೆಲ್ಲನೂ ಕೂಡ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಸಡನ್ನಾಗಿ ಯಾರಾದರೂ ಗೆಸ್ಟ್ ವಿಸಿಟಿಗೆ ಬಂದರು, ಏನೋ ಒಂದು ಸ್ನ್ಯಾಕ್ಸ್ ಮಾಡಬೇಕಂದ್ರೂ ಕೂಡ ಈ ಥರದ್ದನ್ನೆಲ್ಲ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನ ಸಾಸ್ ಜೊತೆಗೂ ತಿನ್ಬೋದು, ಸಾಸ್ ಇಲ್ಲದೇನೂ ಕೂಡ ತಿನ್ಬೋದು. ಸೊ ಈ ವಿಡಿಯೋ ಇಷ್ಟ ಆಗಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. Thank you.